ಇವತ್ತು ನಮ್ಮ ಅತ್ತಿಗೆನೇ ಅವರಲ್ಲ ಅಂತ ಅವ್ರನ್ನ ಕರ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ. ಅಕ್ಕ, ವೆಲ್ಕಮ್ ಟು ಟ್ರೆಡಿಷನಲ್ ಲೈಫ್. ವೆಲ್ಕಮ್. ಬ್ಯಾಕ್ ಕ್ಯಾಮರಾಮನ್ ಸಿದ್ಧಾರ್ಥ್ ಜೊತೆ ಶಿವರಂಜಿನಿ ಮತ್ತು ತನುಷ. ಅಂತೂ ಇಂತೂ ಕಲ್ಲಲ್ಲಿ ರುಬ್ಬಿ ಒಲೆಯಲ್ಲಿ ಬೇಯಿಸಿ ವಡೆ ರೆಡಿ ಮಾಡಿದೀವಿ. ಚೆನ್ನಾಗಿ ಬಂದೈತಕ್ಕ. ಚೆನ್ನಾಗಿ ಬಂದಿದೆ. ಒಳ್ಳಲ್ಲಿ ಮಿಕ್ಸಿಲ್ ಮಾಡೋದಕ್ಕೂ ಒಳ್ಳಲ್ಲಿ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಐತಲ್ವಾ? ಎಷ್ಟು ಚೆನ್ನಾಗಿ ಬರುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಸಿದ್ಧಾರ್ಥ್. ಎಲ್ರಿಗೂ ನಮಸ್ತೆ. ನಾನಿವತ್ತು ಹಳ್ಳಿ ಬ್ಯಾಕ್ಗ್ರೌಂಡಲ್ಲಿ ನಿಂತಿದ್ದೀನಿ. ನೋಡ್ಬೋದು ನೀವು ಕಿಟಕಿ ಹತ್ರ ಎಲ್ಲ ಹಳ್ಳಿ ಬ್ಯಾಕ್ಗ್ರೌಂಡು. ಅಂದರೆ ನಾನು ಫಸ್ಟ್ ವ್ಲಾಗಲ್ಲಿ ಹೇಳಿದ ಥರ ನಂದು ಇನ್ನೊಂದು ಚಾನಲ್ ಇದ್ದೀರಾ, ಟ್ರೆಡಿಷ್ನಲ್ ಲೈಫ್ ಆಫ್ ಕರ್ನಾಟಕ ಅಂತ. ಅದಕ್ಕೆ ಇವತ್ತು ವಡೆ ಪಾಯಸ ಮಾಡಿ ವಿಡಿಯೋ ಶೂಟ್ ಮಾಡ್ಕೊಳ್ಳೋದ ಅಂತ ಮಾಡ್ತಾ ಇದ್ದೀನಿ. ಅದಕ್ಕೆ ಈ ವ್ಲಾಗಲ್ಲೂ ತಿಳಿಸೋದ ಯಾವ ಥರ ಇರುತ್ತೆ ನನ್ನ ವಿಡಿಯೋ ಶೂಟು, ಎಷ್ಟು ಕಷ್ಟಪಡಬೇಕು ಆ ವಿಡಿಯೋ ಮಾಡೋಕ್ಕೂ ಅಂತ ಅಂದ್ಬಿಟ್ಟು ತೋರಿಸೋದ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಮತ್ತು ಬನ್ನಿ ಇವತ್ತು ಹಳ್ಳಿ ಮನೆ ಲಾಗ್ ಹೇಗಿರುತ್ತೆ ನೋಡೋದ. ಹಳಸಂದೆಕಾಯಿ ವಡೆನೇ ಮಾಡೋದ ಅಂತ ಅಂದ್ಬಿಟ್ಟು ಹಳಸಂದೆಕಾಳನ್ನ ನೆನೆ ಹಾಕೋ ವಿಡಿಯೋ ಮಾಡ್ಕೊತಾ ಇದೀನಿ. ನೋಡಿ, ಸ್ಟಾರ್ಟಿಂಗ್ಗೆ ಸರ್ಕಸ್ ತೆಗ್ದಾಕಿ ವಿಡಿಯೋದಲ್ಲಿ ಯಾವ ಥರ ಸರ್ಕಸ್ ಮಾಡ್ತಾ ಇದೀವಿ ಅಂತ. ಇವತ್ತು ನಮ್ಮ ಅತ್ತಿಗೆನೇ ಅವರಲ್ಲ ಅಂತ ಅವ್ರನ್ನ ಕರ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ. ಅಕ್ಕ, ವೆಲ್ಕಮ್ ಟು ಟ್ರೆಡಿಷನಲ್ ಲೈಫ್. ವೆಲ್ಕಮ್. ಮನೆ ಹಿಂದೆ ನುಗ್ಗೆ ಸೊಪ್ಪು ಬಿಟ್ಟಿದೆ, ಅದನ್ನ ಕಿತ್ಕೊಳ್ಳೋದ ಅಂತ ಅಂದ್ಬಿಟ್ಟು ಅದನ್ನ ವಿಡಿಯೋ ಮಾಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಇಬ್ರು ಬಂದಿದೀವಿ. ನಂದು ಇನ್ನೊಂದು ಚಾನೆಲ್ ಟ್ರೆಡಿಷ್ನಲ್ ಲೈಫ್ ಆಫ್ ಕರ್ನಾಟಕ ಅಂತ ಸ್ಟಾರ್ಟ್ ಮಾಡಿರೋದು ಇದೇ ಮನೇಲಿ. ಇದು ಬಂದು ನಮ್ಮ ಹಳೆ ಮನೆ. ಈ ಮನೆ ಅಡುಗೆ ಮನೆಯನ್ನು ಯೂಸ್ ಮಾಡ್ಕೊಂಡು ನಾನು ಮತ್ತೆ ರೀಪೇಂಟ್ ಎಲ್ಲ ಮಾಡಿ ಹಳ್ಳಿ ಸ್ಟೈಲಲ್ಲಿ ಈ ಮನೇಲಿ ನಾನು ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಒಳಗಡೆ ಎಲ್ಲ ತೋರಿಸ್ತೀನಿ. ಮತ್ತು ವಡೆ ಎಲ್ಲ ಮಾಡೋಕ್ಕೆ ಸೊಪ್ಪೆಲ್ಲ ಕಿತ್ಕೊಳ್ಳೋದ ಅಂತ ಅಂದ್ಬಿಟ್ಟು ಇಲ್ಲೇ ಬೆಳೆದಿದ್ದೀವಿ ನಾವು. ಸೊಪ್ಪೆಲ್ಲ ಕಿತ್ಕೊಂಡು ರೆಡಿ ಮಾಡ್ಕೊತಾ ಇದೀವಿ. ಈಗ ನೋಡ್ಬೋದು ನೀವು ನಮ್ಮ ಮನೆ ಹತ್ರ ಎಷ್ಟು ಕನಕಾಂಬರ ಹೂ ಬಿಟ್ಟಿದೆ ಅಂತ. ಈ ಗಿಡ 1-2 ನೆಟ್ಟಿರೋದಷ್ಟೇ, ಅದ್ರ ಬೀಜ ಉದ್ರಿ ಮಳೆಗೆ ಇಷ್ಟೊಂದು ಗಿಡಗಳು ಹಬ್ಬಿ ಇಷ್ಟು ಹೂ ಬಿಟ್ಟಿದೆ. ಅಕ್ಕ ನಾಳೆ ರಿಟರ್ನ್ ಮೈಸೂರು ಹೋಯ್ತಿದ್ರು ಅಂತ ಅಂದ್ಬಿಟ್ಟು ಕನಕಾಂಬರ ಹೂ ಬಿಟ್ಟಿತ್ತು. ಕುಯ್ಕೊಂಡು ಕಟ್ಕೊತಾವ್ರಿ ನೋಡಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಆ ಮನೇಲಿ ಅಡುಗೆ ಮಾಡಬೇಕು. ನನ್ನ ಮಗನಿಗೆ 1.5 ವರ್ಷದ ಇಂಜೆಕ್ಷನ್ ಕೊಡಿಸ್ಬೇಕಾಗಿತ್ತು. ಟುಸ್ಪಟಾಕಿ ಆಗ್ಬಿಟ್ಟವ್ರಿ. ಏನವ ಆಯ್ತಲ್ಲ, ಎಲ್ಲೋಯ್ತೈತವ? ಇದೇ ನನ್ನ ಹಳ್ಳಿ ಮನೆ ಸೆಟಪ್ ನೋಡಿ. ಈ ಮನೆ ನಿಜವಾಗ್ಲೂ ಹಿಂಗಿರಲಿಲ್ಲ. ನಾನು ಈಗ ಹಿಂಗೆ ರೆಡಿ ಮಾಡಿದ್ದೀನಿ ನೋಡಿ. ಹಳ್ಳಿ ವೈಪ್ ಕೊಡ್ತಿದ್ಯಾ ಏನು ಹೇಳಿ ಕಮೆಂಟ್ ಮಾಡಿ. ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮ ಸಿದ್ದುನೇ ಬಂತು. ನಾನು ವಿಡಿಯೋ ಮಾಡ್ಕೊತೀನಿ ಮಾಡಿ ಅದೇನು ಬೇಗ ಅಂತ ಅಂದಿದ್ದಕ್ಕೆ ಅಕ್ಕ ನಾನು ಕಾಲು ಜಾಲಿಸ್ತೀನಿ ಅಂತ ಜಾಲಿಸ್ತವ್ರೆ. ನಾನು ಅಡುಗೆ ಅಲ್ಲಿ ಒಲೆ ಎಲ್ಲ ರೆಡಿ ಮಾಡಿ ಅಲ್ಲಿ ವಿಡಿಯೋ ಮಾಡಬೇಕಲ್ಲ, ಅದನ್ನು ಪ್ರತಿಯೊಂದು ಈಗ ನಾವು ಈರುಳ್ಳಿ ಸೊಪ್ಪು ಎಲ್ಲ ಕಟ್ ಮಾಡಿದ್ರೂ ನಾವು ಮತ್ತೆ ವಿಡಿಯೋಗೋಸ್ಕರ ಒಂದೊಂದೊಂದು ಕಟ್ ಮಾಡಬೇಕಲ್ಲ, ಅದಕ್ಕೆ ಆ ವಿಡಿಯೋಗಳನ್ನ ನಾನು ಒಳಗಡೆ ಮಾಡ್ಕೋತಿದ್ದೆ. ಮತ್ತು ಇಲ್ಲೂ ವಿಡಿಯೋ ಮಾಡಬೇಕು, ಕಾಳು ತೊಳೆಯೋದನ್ನು ವಿಡಿಯೋ ಮಾಡಬೇಕು, ಅಲ್ಲೂ ವಿಡಿಯೋ ಮಾಡಬೇಕು. ಅದನ್ನೆರಡೂ ನಮ್ಮ ಸಿದ್ದು ಮಾಡಿಕೊಡ್ತಿತ್ತು. ಕಾಳು ಅಂತಂದರೆ ಮನೇಲೇ ಬೆಳೆದು ಮನೇಲೇ ಕಲ್ಲಲ್ಲಿ ಹೊಡೆದಿರೋದ್ರಿಂದ ಸ್ವಲ್ಪ ಕಲ್ಲು ಇರುತ್ತೆ ಅಂತ ಅಂದ್ಬಿಟ್ಟು ಒಂದು 2-3 ಸತಿ ಜಾಲಿಸ್ಬೇಕು ಅಂತ ಅಕ್ಕ ಜಾಲಿಸ್ತವ್ರೆ. ಮತ್ತು ಮಳೆ ಬರೋ ಟೈಮ್ ಬೇರೆ ಆವಾಗ, ಅದಕ್ಕೆ ಬೇಗ ಮಾಡೋದ ಅಂತ ಅಂದ್ಬಿಟ್ಟು
ಅಕ್ಕ ಜಾಲಿಸ್ಕೊಳ್ಳೋದು, ನಾನು ಬೇರೆ ವೀಡಿಯೋಸ್ ಮಾಡ್ಕೊಳ್ಳೋದೆಲ್ಲ ಬೇಗ ಬೇಗ ಮಾಡ್ತಿದ್ವಿ. ಆದರೂ ಲೇಟ್ ಆಯಿತು. ಆದರೂ ಮಳೆ ಬಂದೇ ಬಿಡ್ತು. ಸದ್ಯಕ್ಕೆ ಹೊರಗಡೆ ಮಾಡ್ಕೊಳ್ಳೋ ವೀಡಿಯೋಸ್ ಎಲ್ಲ ಮುಗ್ದಿತ್ತು. ಇನ್ನೇನಿದ್ರು ಒಳಗಡೆ ಮಾಡ್ಕೊಳ್ಳೋದೆ. ನೋಡಿ ಅಕ್ಕ, ಎಲ್ಲ ಹಾಕಿದ್ದೀನ, ಆಮೇಲೆ ಹಾಕಬೇಕು. ಸಾಕು. ಅದಕ್ಕೆಲ್ಲ ಒಂದು ಅರ್ಶಿನ ಹಾಕೋದ್ಲಾ? ಸ್ವಲ್ಪ ಅರ್ಶಿನ ಕೊಡು. ನೀವಿಲ್ಲಿ ನೋಡ್ಬೋದು, ನಾನು ಒಡೆಗೆ ಕಾಯಿನ ಯೂಸ್ ಮಾಡಿದ್ದೀನಿ. ಸಾಮಾನ್ಯವಾಗಿ ಯಾರೂ ಒಡೆಗೆ ಕಾಯಿ ಹಾಕಲ್ಲ. ನನಗೆ ಯಾರೋ ಹೇಳ್ಕೊಟ್ಟಿದ್ದು ಇದನ್ನು, ಈ ಟಿಪ್ನ ಹೇಳ್ಕೊಟ್ಟಿದ್ರು. ಒಡೆಗೆ ಕಾಯಿ ಹಾಕೋದ್ರಿಂದ ಎಣ್ಣೆನ ಜಾಸ್ತಿ ಹೀರ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ನಾನು ಈ ಟ್ರಿಪ್ನ ಟ್ರೈ ಮಾಡಿದ್ದೆ. ಅದು ಸಕ್ಸಸ್ ಆಗಿತ್ತು. ಅದಕ್ಕೆ ನಾನು ಅವಾಗಿಂದ ಕಾಯಿ ಹಾಕೊಳ್ಳೋದನ್ನ ರೂಢಿ ಬಂದಿದ್ದೀನಿ. ಮತ್ತು ನಾನು ಇಲ್ಲಿ ಅರ್ಶಿನ ಹಾಕ್ಕೊಂಡಿದ್ದೀನಿ. ಅರ್ಶಿನ ಹಾಕೋದ್ರಿಂದ ಒಳಗಡೆ ವಡೆ ಬೇಗ ಕಲರ್ ಆಗಿಬಿಡೋದು, ಒಳಗಡೆ ಬೆಂದಿರಲ್ಲ, ಆ ಥರ ಆಗುತ್ತಲ್ವಾ. ಆ ಥರ ಈ ಅರ್ಶಿನ ಹಾಕೋದ್ರಿಂದ ವಡೆ ಬೇಗ ಕಲರ್ ಬರಲ್ಲ ಮತ್ತು ಒಳಗಡೆ ನೀಟಾಗಿ ಫ್ರೈ ಆಗುತ್ತೆ. ಅದರಿಂದ ಅರ್ಶಿನ ಹಾಕ್ತೀನಿ. ಈ ಟಿಪ್ನ ನೀವು ಟ್ರೈ ಮಾಡಿ ನೋಡಿ. ಕರೆಂಟೇ ಇಲ್ಲ ಗೈಸ್. ಆ ಮನೆ ಆಗಿದ್ರೆ ಸೋಲಾರ್ ಲೈಟ್ ಯೂಸ್ ಮಾಡ್ಬೋದಾಗಿತ್ತು. ಈ ಮನೇಲಿ ಯಾವ ಸೋಲಾರ್ ಲೈಟು ಇಲ್ಲ, ಏನಿಲ್ಲ. ಚಾರ್ಜರ್ ಬಲ್ಬ್ನ ಯೂಸ್ ಮಾಡಿದ್ದೀವಿ. ಆದರೂ ಅದು ಸಕ್ಸಸ್ ಆಗಲಿಲ್ಲ. ಅಷ್ಟೊಂದು ಕಾಣಿಸ್ತಿರ್ಲಿಲ್ಲ, ವಿಡಿಯೋ ಕ್ಲಾರಿಟಿ ಬರಲಿಲ್ಲ. ಮೊಬೈಲ್ ಟಾರ್ಚ್ ಎಲ್ಲ ಯೂಸ್ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀವಿ. ಪಾಪ ಅಕ್ಕಂಗೆ ನಾನು ನಿಮ್ಮ ಜೊತೆ ಯಾಕಾರು ವೀಡಿಯೋ ಮಾಡೋಕೆ ಒಪ್ಕೊಬಿಟ್ನು ಅಂತ ಅನಿಸ್ಬಿಟ್ಟೈತೆ. ಅಷ್ಟು ಬೇಜಾರಾಗ್ಬಿಡ್ತು. ಒಳ್ಳಲ್ಲೆಲ್ಲ ರುಬ್ಬೋದೆಲ್ಲ ನೀಟಾಗಿ ಕರೆಂಟ್ ಇದ್ದರೆ ವಿಡಿಯೋ ಕ್ಲಾರಿಟಿ ಬರುತ್ತೆ. ಅದು ಆಗಲಿಲ್ಲ. ಈ ಕಡೆ ಅಡುಗೆ ಮಾಡಿ ವಡೆ ಮಾಡಿ ಮುಗಿಸೋ ತನಕನೂ ಕರೆಂಟ್ ಬರಲಿಲ್ಲ. ಲಾಸ್ಟ್ ಎಂಡಿಂಗಲ್ಲಿ ಬಂತು ಕರೆಂಟು. ವಿಡಿಯೋ ಸ್ಟಾರ್ಟಿಂಗಲ್ಲಿ ವಡೆ ಪಾಯಸ ಅಂತ ಹೇಳಿದ್ನಲ್ಲ, ಪಾಯಸ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲೇ ಹೆಸರು ಬೇಳೆನೂ ಬೇಯಕ್ಕೆ ಹಾಕಿದ್ವಿ. ಆದರೆ ಕರೆಂಟ್ ಮೂಡ್ ಆಫ್ ಮಾಡಿರೋದ್ರಿಂದ ಯಾವ ಪಾಯಸನೂ ಬೇಡ, ಏನು ಬೇಡ, ಆಮೇಲೆ ಮಾಡ್ಕೊಂಡ್ರಾಯ್ತು ಕರೆಂಟ್ ಬಂದರೆ ಅಂತ ಅಂದ್ಬಿಟ್ಟು ಪಾಯಸ ಕ್ಯಾನ್ಸಲ್ ಮಾಡಿ ಜಸ್ಟ್ ವಡೆ ಮಾಡಿ ಮುಗಿಸಿದ್ರೆ ಸಾಕು ನಂಗೆ ಆಗ್ಬಿಟ್ಟಿತ್ತು ನಮಗೆ. ಅದಕ್ಕೆ ಬರೀ ವಡೆ ಮಾತ್ರ ಮಾಡಿದ್ವಿ, ಪಾಯಸ ಮಾಡಲಿಲ್ಲ. ಆಮೇಲೆ ಕರೆಂಟ್ ಬಂತು, ಮನೇಲಿ ಮಾಡ್ಕೊಂಡ್ವಿ ಪಾಯಸನ. ಬ್ಯಾಕ್ ಕ್ಯಾಮರಾಮನ್ ಸಿದ್ಧಾರ್ಥ್ ಜೊತೆ ಶಿವರಂಜನಿ ಮತ್ತು ತನುಷಾ. ಗೈಸ್, ನನ್ನ ಹಸ್ಬೆಂಡ್ ಅಂತೂ ಫುಲ್ ಸಪೋರ್ಟಿವ್. ಅದು ಟ್ರೆಡಿಷನಲ್ ಲೈಫ್ ಚಾನೆಲ್ ಮಾತ್ರ. ಮಿಸ್ಟರ್ ಅಂಡ್ ಮಿಸ್ಟರ್ ಸಿದ್ಧಾರ್ಥ್ ಚಾನೆಲ್ ಮಾತ್ರ ಸಪೋರ್ಟ್ ಮಾಡ್ತಾ ಇಲ್ಲ. ನೀವೇ ಹೇಳಿ, ಸಪೋರ್ಟ್ ಮಾಡಿ. ಚೆನ್ನಾಗಿ ಮಾಡ್ತಾ ಇದೀನೋ ಇಲ್ವೋ ಅಂತ ಹೇಳಿ. ನೋಡಿದ್ರಲ್ಲ ನೀವೇ ಎಷ್ಟೆಲ್ಲ ಸ್ಟ್ರಗಲ್ ಐತೆ ಅಂತ ಅಂದ್ಬಿಟ್ಟು. ಈ ಒಲೆಯಲ್ಲಿ ಆಗಿನ ಕಾಲದಲ್ಲಿ ಹೆಂಗಸ್ರುಗಳು ಪಾಪ ಅದು ಹೆಂಗೆ ಅಡುಗೆ ಮಾಡ್ತಿದ್ರು, ಕಲ್ಲಲ್ಲಿ ರುಬ್ಬೋದು ಹೆಂಗೆ ಮಾಡ್ತಿದ್ರು ಅಂತ ನಿಜವಾಗ್ಲೂ ಆಗಿನ ಕಾಲದವರೇ ಗ್ರೇಟು. ನಮ್ಮ ಕೈಲಂತೂ ಅದು ಶೂಟ್ ಮಾಡ್ಕೊಂಡು ಮಾಡ್ತೀವಲ್ಲ, ಅದರಿಂದ ಸ್ವಲ್ಪ ರಿಸ್ಕ್ ಆಗುತ್ತೇನೋ. ಅದನ್ನು ಬಿಟ್ಟರೆ ಆದರೂ ಆಗಲ್ಲ ಬಿಡಿ, ಮಾಮೂಲಿ ಮಾಡೋಕ್ಕೂ ಆಗಲ್ಲ. ಅದು ಈಗಿನ ಜನ್ರೇಷನ್ ಅವರು ಜೀವನ ಎಷ್ಟು ಸುಲಭವಾಗಿ ಮಾಡ್ಕೊಂಡವ್ರೆ ಅಂತ ಬರೀ ಇದೊಂದರಿಂದನೇ ಗೊತ್ತಾಗುತ್ತೆ. ನಿಜ ಆಗಿನ ಕಾಲದವ್ರು ನಿಜವಾಗ್ಲೂ ಗ್ರೇಟು. ಮುಗೀತು ಎಲ್ಲ ಶೂಟ್ ಎಲ್ಲ ಮಾಡ್ಕೊಂಡು ಮುಗೀತು. ಮತ್ತು ಅಂತೂ ಇಂತೂ ಎಲ್ಲ ಮಾಡಿದ್ವಿ. ಇವತ್ತು ಕರೆಂಟ್ ಬೇರೆ ಇಲ್ಲ, ಈ ಕಡೆ ಮೊಬೈಲಲ್ಲಿ ಚಾರ್ಜು ಇಲ್ಲ. ಹೆಂಗಪ್ಪ ಮಾಡೋದು, ಇನ್ನು ಅವ್ರು ಹೊಂಟೋಯ್ತಾರೆ ನಾಳೆ ಊರಿಗೆ, ಹೆಂಗಪ್ಪ ಮಾಡೋದು ಏನು ಅಂತ ಅಂದ್ಬಿಟ್ಟು ಇದಾಗಿತ್ತು. ಹಾಗಿದ್ರು ಒಂದು 2-3 ಫೋನ್ ಯೂಸ್ ಮಾಡ್ಕೊಂಡು ಮಾಡಿ ಕಂಪ್ಲೀಟ್ ಮಾಡಿದ್ದೀವಿ. ಅಂತೂ ಇಂತೂ ಕಲ್ಲಲ್ಲಿ ರುಬ್ಬಿ ಒಲೆಯಲ್ಲಿ ಬೇಯಿಸಿ ವಡೆ ರೆಡಿ ಮಾಡಿದ್ದೀವಿ. ಪಾಪ ರುಬ್ಬಿ ಕಷ್ಟಪಟ್ಟು ಮಾಡ್ಕೊಟ್ಟವ್ರೆ, ಈಗ ಟೇಸ್ಟ್ ಮಾಡ್ತಾವ್ರೆ. ಚೆನ್ನಾಗಿ ಬಂದೈತಕ್ಕ? ಚೆನ್ನಾಗಿ ಬಂದಿದೆ. ಒಳ್ಳಲ್ಲಿ ಮಿಕ್ಸಿಲ್ ಮಾಡೋದಕ್ಕೂ ಒಳ್ಳಲ್ಲಿ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಐತಲ್ವಾ? ಎಷ್ಟು ಚೆನ್ನಾಗಿ ಬರುತ್ತೆ. ವಡೆ ಅಲ್ವಾ, ಅಲಸಂದೆ ಕಾಳು ಮನೆಯಲ್ಲೇ ಬೆಳೆದಿರೋದು, ಸೊ ಟೇಸ್ಟ್ ಜಾಸ್ತಿ ಇರುತ್ತೆ, ಚೆನ್ನಾಗಿರುತ್ತೆ. ಅದರಲ್ಲೂ ಕಲ್ಲಲ್ಲಿ ರುಬ್ಬಿ ಮಾಡೋದು ಇನ್ನೂ ರುಚಿ ಜಾಸ್ತಿ ಇರುತ್ತೆ. ಸೊ ನೀವು ಟ್ರೈ ಮಾಡಿ ಮನೇಲಿ, ಚೆನ್ನಾಗಿ ಬಂದಿದೆ. ಹಳ್ಳಿ ಸ್ಟೈಲ್ ಅಲಸಂದೆ ಬೇಳೆ ವಡೆ. ಅಕ್ಕ ಟೇಸ್ಟ್ ಮಾಡ್ಬಿಟ್ಟು ಹೋದ್ರು. ಈಗ ನಾನು ಟೇಸ್ಟ್ ಮಾಡ್ತಿದ್ದೆ ಹೆಂಗಿದೆ ನೋಡೋದ. ನಿಜಕ್ಕೂ ಚೆನ್ನಾಗೈತೆ. ಒಲೆಯಲ್ಲಿ ಮಾಡಿರೋದಕ್ಕೂ ಗೊತ್ತಿಲ್ಲ, ಅಥವಾ ಕಲ್ಲಲ್ಲಿ ರುಬ್ಬು ಮಾಡಿರೋದು, ಅಥವಾ ಮನೇಲಿ ಬೆಳೆದಿರೋದ್ರಿಂದನೋ
ಕಲ್ಲಲ್ಲೇ ಬಿಡಿಸೋದು ಬೇಳೆನ ಕಲ್ಲಲ್ಲಿ ಬಿಡಿಸೋದು ನಾವು ಬೆಳೆಯೋದು ನಾವು ಏನೇನು ಬೆಳಿತೀವಿ ಪ್ರತಿಯೊಂದನ್ನು ಮುಂದೊಂದು ಲೋಗಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಮತ್ತು ಇದು ರುಚಿನೇ ಯಾವುದರಿಂದ ಬಂದಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಆದರೆ ತುಂಬ ಚೆನ್ನಾಗಿ ಬಂದೈತೆ. ನೋಡಿದ್ರಲ್ಲ ನಮ್ಮದು ಈ ಶೂಟ್ ಲಾಗ್ನ ಯಾವ ಥರ ಇದೆ ಏನು ಅಂತ. ತುಂಬ ಕಷ್ಟ ಇದೆ, ಆದರೂ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ. ಮನೆಯವರ ಸಪೋರ್ಟ್ ಮಾಡ್ತಾವ್ರೆ ಮಾಡು ಅಂತ. ನೀವು ಕೂಡ ನಮ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂಸ್ ಹೋಗ್ತಿದೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಯಾರೂ. ಪ್ಲೀಸ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ನಿಮ್ಮ ಮನೆ ಜನಗಳ ಕೈಲೂ ಸಬ್ಸ್ಕ್ರೈಬ್ ಮಾಡಿಸಿ. ಮತ್ತು ನಿಮಗೆ ಹಳ್ಳಿ ಶೈಲಿಲಿ ಯಾವ್ದಾದ್ರು ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಗ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಏನು ಅಂತ ಅಂದ್ಬಿಟ್ಟು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಟ್ರೆಡಿಷನಲ್ ಲೈಫ್ ಆಫ್ ಕರ್ನಾಟಕನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಮಿಸ್ಟರ್ ಆ್ಯಂಡ್ ಮಿಸಸ್ ಸಿದ್ಧಾರ್ಥ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರೆಡಿಷನಲ್ ಲೈಫ್ ಚಾನಲಲ್ಲಿ ವೀಡಿಯೋಸ್ ಲೇಟ್ ಆದ್ರೂ ಮಿಸ್ಟರ್ ಆ್ಯಂಡ್ ಮಿಸಸ್ ಸಿದ್ಧಾರ್ಥ್ ಚಾನಲಲ್ಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.